JDSನಿಂದ ರಾಜುಗೌಡರು ಇದ್ದಾರೆ ನಮ್ಮ ಜೊತೆಗೆ. ರಾಜುಗೌಡ್ರೆ, ಪ್ರಾದೇಶಿಕ ಪಕ್ಷಗಳ ಭವಿಷ್ಯದ ಮೇಲೆ ಕ್ವಶನ್ ಮಾರ್ಕ್ ಕೇಳಂಗಾಗತ್ತೆ ರೀ. ಆಮೇಲೆ ಅತಿ ಹೆಚ್ಚು ಅನುಭವಿಸಿದವರು ಅತಿ ಹೆಚ್ಚು ಅನುಭವಿಸಿದವರು ನೀವು. ಎಲ್ಲ ಪ್ರಾದೇಶಿಕ ಪಕ್ಷಗಳಿಗೂ ಇವೆಲ್ಲ ಆಗ್ತಾನೆ ಇರ್ತವೆ ರಾಜಕಾರಣದಲ್ಲಿ. ಈಗ ತಮಿಳ್ನಾಡಿಗೆ ಬಂದಾಗ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಜೊತೆನೂ ಟೈಅಪ್ ಮಾಡ್ಕೊಂಡಿದ್ದಾರೆ, BJP ಜೊತೆನೂ ಟೈಅಪ್ ಮಾಡ್ಕೊಂಡಿದ್ದಾರೆ. ಇಲ್ಲೇನಾಗ್ತವೆ, ಅವರವರ ರಾಜ್ಯ ಪ್ರಾದೇಶಿಕ ಪಕ್ಷಗಳ ಚಿಂತನೆ ಏನಾಗ್ತದೆ ಅಂದರೆ ಅವರವರ ಕಾನ್ಸ್ಟೆನ್ಸಿಗಳನ್ನ ಅಭಿವೃದ್ಧಿ ಮಾಡೋ ಕಡೆಗೆ ಪ್ರಾದೇಶಿಕ ಪಕ್ಷಗಳು ಅವ್ರ ರಾಜ್ಯ ಕೇಂದ್ರ ಸರ್ಕಾರದ ಕಡೆಗೆ ತಿರುಗಿ ನೋಡಲೇಬೇಕಾಗ್ತದೆ. ಈಗ ಸಾಕಷ್ಟು ವಿಚಾರಗಳಲ್ಲಿ ನಮಗೆ ಬೇಕಾಗಿರೋಂಥ ಅನುದಾನಗಳು ತರುವಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರನ, ಈಗ ರಾಜ್ಯ ಸರ್ಕಾರದಲ್ಲಿ ಉದಾಹರಣೆ ತಗೊಳ್ಳೋಣ. ನಾವು ರಾಜ್ಯ ಸರ್ಕಾರದಲ್ಲಿ ಅವ್ರದ್ದೇ MLAಗಳಿಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾರೆ, ನಮ್ಮ MLAಗಳಿಗೂ ಅನುದಾನ ಕೊಡೋದ್ರಲ್ಲಿ ತಾರತಮ್ಯಗಳು ಆಗ್ತಾ ಇರ್ತವೆ. ಹಂಗಿದ್ದ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳು ತಮ್ಮದೇ ಆದಂಥ ವಿಚಾರಧಾರೆಗಳನ್ನ ಇಟ್ಕೊಂಡು ಯಾವ ಕೇಂದ್ರ ಸರ್ಕಾರಗಳಿರ್ತವೋ ಅದ್ರ ಜೊತೆ ಕೈ ಜೋಡಿಸೋದು ಸಹಜ ಪ್ರಕ್ರಿಯೆ ಆಗೋಗಿದೆ. ಇದು ನಮ್ಮ JDS ಪಕ್ಷ ಕೈ ಜೋಡಿಸಿದ ಪ್ರಶ್ನೆ ಅಲ್ಲ, ಪಕ್ಷದ 2/3 MLAಗಳು MP ಗಳು ಕೈ ಜೋಡಿಸೋದ್ರ ಬಗ್ಗೆ ಅದು ಸಮಸ್ಯೆಗಳೇನಾಗ್ತವೆ ಅಂದರೆ ಅವರಲ್ಲಿರೋ ಐಡಿಯಾಲಜಿ. ನಾಗರಾಜ್ ಆದವರು ಒಂದು ಮಾತು ಹೇಳಿದ್ರು, ಐಡಿಯಾಲಜಿಕಲಿ ಕೆಲವು ವಿಚಾರಗಳು ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ಮತ್ತು ಅವ್ರಿಗೆ ಬೇಕಾದಂಥ ಸಾಕಷ್ಟು ಕ್ಷೇತ್ರಗಳಿಗೆ ಕಿಲುಬು ಕಾಸಿನಷ್ಟು ಅನುದಾನ ಬರಲಿಲ್ಲ ಅಂದ್ರೆ ಅವ್ರ ತಾನೇ ಇನ್ನೇನು ಮಾಡ್ತಾರೆ. ಆಮೇಲೆ ವಿರೋಧ ಪಕ್ಷವಾಗಿ ನಿಂತು ಒಂದು 4 ಜನ ನಿಮ್ಮ MLAಗಳೇನೋ ಕ್ರಾಸ್ ವೋಟಿಂಗ್ ಗೀಟಿಂಗ್ ಮಾಡ್ರೆ ಅವ್ರ ಕ್ಷೇತ್ರಕ್ಕೋಸ್ಕರ ಅವ್ರು ಮಾಡ್ಕೊಂಡ್ರೆ ಬಿಡಿ. ಕ್ಷೇತ್ರಕ್ಕೋಸ್ಕರ ನಾವು ವಿಪ್ ಜಾರಿ ಮಾಡ್ತೀವಿ. ಆ ಸಂದರ್ಭದಲ್ಲಿ ಅವ್ರವ್ರ ಪಕ್ಷಗಳಲ್ಲಿ ಅವರು ವಿಪ್ ಜಾರಿ ಮಾಡೇ ಮಾಡ್ತಾರೆ. ರಾಷ್ಟ್ರೀಯ ಪಕ್ಷಗಳಿರ್ತಾರೆ, ಕ್ರಾಸ್ ವೋಟ್ ಮಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಅದನ್ನೇ ಚರ್ಚೆ ಮಾಡಿದ್ರು. ಜನಾರ್ದನ್ ರೆಡ್ಡಿನ ಕರ್ಕೊಂಬಂದು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದು ಜನಾರ್ದನ್ ರೆಡ್ಡಿನ ಕರ್ಕೊಂಬಂದು ವೋಟ್ ಮಾಡಿಸ್ಕೊಳ್ಳಿಲ್ವ ಅವತ್ತಿನ ಕಾಲಘಟ್ಟದಲ್ಲಿ? ಇವೆಲ್ಲ ಆಗ್ತಾ ಇರ್ತವೆ ರಾಜಕಾರಣದಲ್ಲಿ. ರಾಜಕಾರಣ ನಿಂತ ನೀರಲ್ಲ, ಹರಿಯೋ ನೀರು ಅಂತ ನಾವೇ ಚರ್ಚೆ ಮಾಡ್ತಾ ಇರ್ತೀವಿ ಎಷ್ಟೋ ಸಾರಿ. ಹರಿಯೋ ನೀರ ಕಲುಷಿತ ಆಗ್ಬಿಟ್ಟಿದೆ ನೀರು. ಅಲ್ಲ, ಕಲುಷಿತ ಮಾಡಿದವ್ರು ಯಾರು? ಅಲ್ಲ, ಆ ಕಲುಷಿತ ಶುರು ಮಾಡಿಸ್ತವ್ರೆ ಕಾಂಗ್ರೆಸ್ನವರಲ್ಲ. ನೋಡಿ 1980 ನೀವು ವಾಪಸ್ ಮಾಡ್ತೀರಾ ಅಂತ ನಾನು ಯಾವ ತರ ಕಲುಷಿತವಾಗಿದೆ. ನಾವ್ ಯಾವ ತರ ನೀವು ವಾಪಸ್ ತಡೆ ಓಡ್ತೀರಿ ಅಷ್ಟೇ. ಪ್ರಾದೇಶಿಕ ಪಕ್ಷಗಳಿಗೆ ತಮ್ಮ ಪಕ್ಷಗಳನ್ನ ಉಳಿಸ್ಕೊಳ್ಳುವಂಥದ್ದು ಎಲ್ಲೋ ಒಂದು ಕಡೆ ಭಾರಿ ಕಷ್ಟದ ಪರಿಸ್ಥಿತಿಗಳು. ಯಾವುದೇ ಪಕ್ಷ ಆಗಿರಲಿ, ನಮ್ಮದಾಗಿರಲಿ, ತೃಣಮೂಲ ಕಾಂಗ್ರೆಸ್ ಆಗಿರಲಿ, ಆಮ್ ಆದ್ಮಿ ಆಗಿರಲಿ, ಪ್ರಾದೇಶಿಕ ಪಕ್ಷಗಳ ಕಟ್ಟಂಥ ಸಂದರ್ಭದಲ್ಲಿ ಭಾರಿ ಕಷ್ಟಗಳು ಅನುಭವಿಸ್ತೀವಿ. ಇದನ್ನು ಜನತೆ ಮುಂದೆ ಇಡಬೇಕು ಅಂದರೆ ಬೇಗುದಿಲಿ ಇಟ್ಕೊಂಡು ಜನತೆ ಮುಂದೆ ವಿಚಾರಗಳನ್ನ ಇಡ್ತೀವಿ. ಪ್ರಾದೇಶಿಕ ಪಕ್ಷಗಳು ನಮ್ಗೆ ಬರೋ 30 ಸೀಟೋ 40 ಸೀಟೋ ಸಾಕಷ್ಟು ವಿರೋಧಗಳು ಮಾಧ್ಯಮಗಳ ಮುಂದೆನೂ ಕೂತಾಗೂ ನಾವು ಸಾಕಷ್ಟು ವಿರೋಧಗಳನ್ನ ಎದುರಿಸ್ತೀವಿ. ಸಾಕಷ್ಟು ಬಾರಿ ನೀವು ಕೇಳ್ತೀರಿ 40 ಸೀಟ್ ಬಂದಿತ್ತಲ್ರಿ, ಇಂಡಿಪೆಂಡೆಂಟ್ ಆಗಿರ್ಬೋದು ಅಂತ. ನಾವು ಎಷ್ಟೋ ಸಾರಿ ಅನ್ಕೊಂತೀವಿ ಇಂಡಿಪೆಂಡೆಂಟ್ ಆಗಿ ಇರೋಣ ಅಂತಾನೆ. ಈಗ ಲಾಸ್ಟ್ ಟೈಮು ನಾವು ಕಾಂಗ್ರೆಸ್ ಜೊತೆ ಟೈಅಪ್ ಮಾಡ್ಕೊಂಡು ಸರ್ಕಾರ ಮಾಡಿದಂಥ ಸಂದರ್ಭದಲ್ಲೂ ಅಷ್ಟೇ ಆದಷ್ಟು ಇಂಡಿಪೆಂಡೆಂಟ್ ಆಗಿರೋಣ ಅಂತಲೇ ಪ್ರಯತ್ನ ಮಾಡ್ತೀವಿ. ಆದರೆ ಮುಂದಿನ ರಾಜ್ಯದ ಪರಿಸ್ಥಿತಿ ಏನು? ನೀವು ಹೇಳೋದ್ರಲ್ಲ 2/3 2ನೇ ಭಾಗನ ತಗೊಂಡೋಗುವಂಥ ಪರಿಸ್ಥಿತಿ ಇರ್ತದೆ. ಆ ಪರಿಸ್ಥಿತಿ ಆದಾಗ ಇನ್ನೇನು ಮಾಡಬೇಕಾಗ್ತದೆ? ನಾವೇನು ಮಾಡಬೇಕು? ನಮ್ಮ ಸರ್ಕಾರನ ಉಳಿಸ್ಕೊಳ್ಳೋ ಪ್ರಯತ್ನದ ಕಡೆ ನಾವು ಗಮನ ಹರಿಸಬೇಕು. ಕಾಲನೇ ಹಿಂಗಿದೆ, ಯಾರು ಏನು ಮಾಡೋಕ್ಕಾಗಲ್ಲ ಅಂತ. ಅದು ಸತ್ಯ, ಸತ್ಯ. ಅದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೀವಿ. ಈಗ ನಾವು ಅದನ್ನೂ ಒಂದು ಒತ್ತಟ್ಟಿಗೆ ಬಿಟ್ಬಿಡೋಣ. ಜನ ಈಗ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು BJPಯಿಂದ MP ಆಗಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದೀವಿ ಅನ್ನೋದು ಸತ್ಯ. ನೀವು NDA ಅಲಯನ್ಸ್ ನಲ್ಲಿ ಇದ್ದೀರಿ ಅನ್ನೋದು ಅಷ್ಟೇ ಸತ್ಯ. ಅದು ಒಪ್ಕೊಂತೀನಲ್ಲ ನಾನು. ನಿಮ್ಮ ಡಿನೈನೇ ಮಾಡ್ತಾ ಇಲ್ಲ. ಜನನು ಹೇಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ನಾವು. ಈಗ ಹೋಗಿದ್ದೆ ಅಲ್ಲೆಲ್ಲ ಕಾಂಗ್ರೆಸ್ ಇಂದ ಗೆದ್ದಿರ್ತಾರೆ. ಈಗ ಐಡಿಯಾಲಜಿಕಲ್ ಥೀಸಿಸ್ ಬಗ್ಗೆ ಮಾತಾಡ್ತಾ ಇದೀವಲ್ಲ, ನಾಗರಾಜ್ ಅವರು ಹೇಳಿದ್ರು ಐಡಿಯಾಲಜಿ ಬದಲಾವಣೆ ಆಗಿರ್ತದೆ, ಆಗ ಹೋಗಿರ್ತಾರೆ ಅಂತ. ಜನ ಈಗ ಒಬ್ಬ MP ಅಂದರೆ ಒಂದು ಒಬ್ಬಂದೇ ಮನಸ್ಥಿತಿ. ಒಬ್ಬ MP ಗೆಲ್ಲಲಿಕ್ಕೆ ಕನಿಷ್ಠ ಇಲ್ಲ ಅಂದರೂ 5 ರಿಂದ 6 ಲಕ್ಷ ಓಟ್ಗಳನ್ನ ತಗೊಂಡಿರ್ತಾನೆ, ಇಲ್ಲ ಕನಿಷ್ಠ 4-5 ಲಕ್ಷನಾರು ತಗೊಂಡಿರ್ತಾನೆ. 4 ಲಕ್ಷ ಜನ ಆತನ ಇಲ್ಲಿ ಗೆಲ್ಸಿರ್ತಾರೆ. ಪಕ್ಷ ಚೇಂಜ್ ಆಗಿದ ತಕ್ಷಣ ಮತ್ತೆ ಅಲ್ಲೂ ಗೆಲ್ಲಿಸ್ತಾರೆ ಅಂದರೆ ಜನಗಳ ಆಲೋಚನೆ ಏನಾಗಿರ್ತದೆ? ಅಭಿವೃದ್ಧಿ ಆಗಿರುತ್ತೆ, ಏನಾಗಿರುತ್ತೆ? ಎಲೆಕ್ಷನ್ ಐಡಿಯಾಲಜಿ ಸೋಲ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇರೋದೇನು? ರಾಜುಗೌಡ್ರ ಒಪಿನಿಯನ್ ಅಂತ ತೆಗೆದುಕೊಂಡ್ಬಿಟ್ರೆ ಈ ದೇಶದಲ್ಲಿ ಆಡಳಿತ ಪಕ್ಷ ಮಾತ್ರ ಇರಬೇಕು. ಕ್ಷೇತ್ರದ ಅಭಿವೃದ್ಧಿಯೇ ಮಾನದಂಡ ಅಂದ್ರೆ ಆಡಳಿತ ಪಕ್ಷ. ವಿರೋಧ ಪಕ್ಷ ನಾಗರಾಜ್ ಯಾದವ್ ಅವರೇ 60 ವರ್ಷ ವಿಪಕ್ಷಗಳು ಅದೊಂದು ಮಾತಿದೆ. ನಾಗರಾಜ್ ಯಾದವ್ ಅವರೇ ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರೆ. ಹಂಗೆ ರಾಜಕಾರಣಂ ಅಧಿಕಾರ ಚಿಂತನಂ. ನೋಡಿ, ಅಧಿಕಾರ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅವಶ್ಯಕತೆ ಇದೆ ಅಂತ ಕೇಳ್ತೀನಿ. ಅವರು ಕೂಡ ಅಧಿಕಾರ ಬೇಕು ಅಂತಲೇ ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ಅಧಿಕಾರ ಬೇಕು ಅಂದರೆ ಈ ದೇಶದಲ್ಲಿ ನಾನು ಕೂಡ ನಾಯಕತ್ವ ವಹಿಸ್ಕೋಬೇಕು, ದೇಶ ನಡೆಸಬೇಕು ಅಂತ ಅಭಿಲಾಷೆಯೊಂದಿಗೆ ಅಧಿಕಾರ ಬೇಕು ಅಂತ. ಈ ಕ್ಯಾಬಿನೆಟ್ ವಿಸ್ತರಣೆ ತನಕ ಜಮೀರ್ ಅಹಮದ್ ಖಾನ್ ವೇಟ್ ಮಾಡ್ತಾರಪ್ಪ. ಈ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ಮಂತ್ರಿ ಸ್ಥಾನ ಸಿಗದೆ ಹೋದ್ರೆ ನಂದೇನು ಮುಂದೆ ಅಂತ ಯೋಚನೆ ಮಾಡೋದಿಲ್ವ ಅವರು? ಮಾಡಲಿ
ಅಷ್ಟೇ ರೀ, ಎಲ್ಲರೂ ಹಂಗೆ ಯೋಚನೆ ಮಾಡೋದು. ಆದರೆ ನೀವು ನೋಡಿ ಈಗ ನಾವು ಒಂದು ನಿಮಿಷ ಸರ್, ನಾವು ಮಾತಾಡ್ತಾ ಇದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಮಾತಾಡ್ತಾ ಇದ್ದೀವಿ. ಯಾರು ಯಾವ ಪಾರ್ಟಿಗೆ ಹೋದ್ರು ನಿಮಗೂ ನಮಗೇನು ಡಿಫ್ರೆನ್ಸ್ ಆಗಲ್ಲ, ನಡೀತಾನೆ ಇರ್ತದೆ. ಆದರೆ ಐಡಿಯಾಲಜಿಕಲಿ ಯಾವ ಕಡೆ ರಾಜಕಾರಣ ನಡೀತಾ ಇದೆ, ಈ ಒಂದೊಂದು ಎಲೆಕ್ಷನ್ ತಗೊಳ್ಳಿ, ಎಷ್ಟು ಅನೈತಿಕತೆ ಕೂಡಿದೆ ಅಂದರೆ ಒಂದು MLA ಎಷ್ಟು ಖರ್ಚು ಮಾಡ್ತಾರೆ, MP ಇವ್ರಿಗೆ ನಿಂತಿವ್ರು ಎಷ್ಟು ಖರ್ಚು ಮಾಡಿ ಕೇಳ್ಬಿಡಿ, ಮನಸಾಕ್ಷಿನ ಮಾತಾಡ್ಲಿಕ್ಕೆ ಕೇಳಿ. ನಾಗರಾಜ್ ಯಾದವ್ ಎಲ್ಲಿಂದ ಕುಲಗಟ್ಟಿದೆ ಅಂತ ಹೇಳ್ತೀನಿ ಕೇಳಿ. 2 ತಾಸು ಆಶಯ ಭಾಷಣ ನಾನು ಮಾಡ್ತೀನಿ. ನಾನು ಭಾಷಣ 2 ತಾಸು ಮಾಡಬಲ್ಲೆ ನಾನು. ಏನಾಗಿದೆ ಅಂದ್ರೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ, ಮಹಾರಾಷ್ಟ್ರದಲ್ಲಿ ಏನಾಗ್ತಿದೆ, ಉತ್ತರ ಪ್ರದೇಶದಲ್ಲಿ ಎಲ್ಲ ಕಾರಣ ಬಿಜೆಪಿ. ಯಾಕೆಂದ್ರೆ ಅವ್ರಿಗೆ ಯಾವಾಗ ಅವರು ಸಿಂಗಲ್ ಪಾರ್ಟಿ ಮೆಜಾರಿಟಿಯಿಂದ ಕಡಿಮೆ ಆದ್ರೆ 63 ಸೀಟು, ಅವತ್ತಿಂದ ಯಾವ ಪಕ್ಷನೂ ಬಿಡ್ಲಿಕ್ಕೆ ತಯಾರಿಲ್ಲ. ಅವರು ಏನಾದ್ರೂ ಮಾಡಿ ನಾವು ಮೆಜಾರಿಟಿ ತಗೋಬೇಕು, ನಮ್ಮ ಬಿಲ್ ಪಾಸ್ ಮಾಡಿಸ್ಕೋಬೇಕು. ನನ್ನ ವಾದ ಇರೋದೇ ಇದ್ರಿ. ಅಲ್ರಿ, ನೀವು ಮಾಡಿದಾಗಲೆಲ್ಲ ಇದು ಏನು ಕೋಮುವಾದಿಗಳನ್ನ ದೂರ ಇಡೋದಕ್ಕೆ, ಜಾತ್ಯತೀತ ಶಕ್ತಿಗಳನ್ನ ಒಂದು ಮಾಡೋದಕ್ಕೆ, ಅವ್ರು ಮಾಡಿದಾಗಲೆಲ್ಲ ಅಧಿಕಾರಕ್ಕೋಸ್ಕರ ನಾನು ಮೊನ್ನೆ ಡಿಬೇಟ್ ನಲ್ಲಿ ಉದಾಹರಣೆ ಕೊಟ್ಟೆ. 2018ರಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅವ್ರದಿತ್ರಿ. ಜನ ನಮ್ಮನ್ನು ರಿಜೆಕ್ಟ್ ಮಾಡಿದಾರೆ ಅಂತ ಮನೇಲಿ ಕುತ್ಕೋಬಹುದಾಗಿತ್ತು. ನೀವು ಅವ್ರ ಮನೆಗೆ ಹೋದ್ರಿ, JDS ನವ್ರ ಮನೆಗೆ ಹೋದ್ರಿ, ಒಂದ್ ನಿಮಿಷ ಸರ್ಕಾರ ಮಾಡಿದ್ರಿ. ನಾನು ಹೇಳ್ತೀನಿ, ಮಹಾರಾಷ್ಟ್ರದಲ್ಲಿ ಒಂದ್ ನಿಮಿಷ ಬಿಜೆಪಿ ಅವರು ಶಿವಸೇನೆ ಅವರು ಪ್ರೀಪೋಲ್ ಅಲಯನ್ಸ್ ನಲ್ಲಿ ಗೆದ್ದವ್ರನ್ನ ಕರ್ಕೊಂಡ್ಬಂದು ಸರ್ಕಾರ ಮಾಡ್ತೀವಿ ಅಂದ್ರೆ ನೀವು ಜೂನಿಯರ್ ಆಂಕರ್ ಅಲ್ಲ, ಬಹಳ ಸೀನಿಯರ್ ಆಂಕರ್. ಒಂದ್ ಮಾತು ಹೇಳ್ತೀನಿ ಕೇಳಿ, ನೀವು ಸಿಂಗಲ್ ಆಂಕರ್ ಆಗಿದ್ದಕ್ಕೆ ಕಟು ಸತ್ಯಗಳನ್ನು ಹೇಳ್ತೀನಿ ನಾನು. ಕಟು ಸತ್ಯ ನಿಮ್ಮ ಗಮನಕ್ಕೆ ತರ್ತೇನೆ. ಯಾವತ್ತಾದ್ರೂ ಸರಿ ಬಿಜೆಪಿ ಏನಾದರೂ 213 ಸೀಟ್ ತಗೊಂಡಿದ್ದೆ ಆದ್ರೆ then also people are given the mandate. Even when there is shortage of mandate, single largest party has got no right to say that there are people are given the mandate for them to rule a state ಅಂತ. ಅದಕ್ಕೋಸ್ಕರವಾಗಿ ನಿಮಗೆ ಮ್ಯಾಂಡೇಟ್ ಇತ್ತೇನ್ರಿ 2018ರಲ್ಲಿ? ಅದನ್ನೇ ಹೇಳ್ತಾ ಇದೀನಿ ಕೇಳ್ರಿ. ಅವಾಗ ನಾವೇನಂತಂದ್ರೆ ಈ ನಮ್ಮ ಐಡಿಯಾಲಜಿಕಲಿ ನಾವು ಸ್ಟ್ರಾಂಗ್ ಇರೋದ್ರಿಂದ 2 ಸೆಕ್ಯುಲರ್ ಪಾರ್ಟಿ ಒಂದಾಗಬೇಕು, ಹೊರಗಡೆ ಇಡಬೇಕು ಅಂತ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನಾವು ಉಪಯೋಗಿಸಿಕೊಂಡು ಕೇಳಿದ್ವಿ. ಆದರೆ ಜನ ನಾನು ಕೇಳ್ತಾ ಇರೋದು, ಕರ್ನಾಟಕ ರಾಜ್ಯದಲ್ಲಿ JDS ಆಗಲಿ BJP ಆಗಲಿ ಸ್ವಂತ 113 ಸೀಟಿಂದ ಬರಲಿ, ನಾವು ಸ್ವಾಗತ ಮಾಡ್ತೀವಿ. ಇವತ್ತಿನವರೆಗೂ ಬಿಜೆಪಿ ಬರಲೇ ಇಲ್ಲ. ಎಲ್ಲ 17 ಜನ ಕೊಂಡ್ಕೊಂಡು ಹೋಗಿಬಿಟ್ಟು ನೀವು ಸರ್ಕಾರ ಮಾಡಿದ್ರೆ ನೀವು ಪ್ರಜಾತಂತ್ರ ವ್ಯವಸ್ಥೆಗೆ ಯಾವ ಗೌರವ ಕೊಡ್ತೀರಿ? ಅವ್ರನ್ನ ಯಾರು ಪ್ರಜಾತಂತ್ರ ವ್ಯವಸ್ಥೆಯನ್ನು ಗೌರವಿಸಲ್ವೋ, ಯಾರು ಸಂವಿಧಾನ ಗೌರವಿಸಲ್ವೋ ಅವರೇ ರಾಷ್ಟ್ರದ್ರೋಹಿಗಳು ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಅದಕ್ಕೆ ಬಿಜೆಪಿ ಹೊರತಾಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಪ್ರಜಾತಂತ್ರ ವ್ಯವಸ್ಥೆನ ದುಡ್ಡಿನಿಂದ ಕೊಂಡ್ಕೊಳ್ತಕ್ಕಂಥದ್ದು, ಅಧಿಕಾರದಿಂದ ಕೊಂಡ್ಕೊಳ್ತಕ್ಕಂಥದ್ದು, ED, ಇನ್ಕಮ್ ಟ್ಯಾಕ್ಸ್, CBI ಅಂತೇಳಿ ನೀವು ಎದುರಿಸಿ ಮಾಡ್ತಿರಲ್ಲ. ಮಹಾರಾಷ್ಟ್ರದಲ್ಲಿ ಕೊನೆಯ ಸಲ ನೀವು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿದ್ದೆ ಯಾವಾಗ? ಬರ್ದೇ ಇದ್ದ ನಾವು ಯಾವಾಗಲೂ ಅಪೋಸಿಷನ್ ಇದ್ದೀವಿ. ಯಾವಾಗ್ರಿ? ಮತ್ತೆ ಶಿವಸೇನೆಯವ್ರ ಜೊತೆಗೆ ಹೋಗಿ ಯಾಕೆ ಸರ್ಕಾರ ಮಾಡಿದ್ರಿ? ಶಿವಸೇನೆ ಜೊತೆಗೆ ಹೋಗಿದ್ರೆ ಶಿವಸೇನೆ ಹೇಳಿದ್ರು ನಾವು ಬಿಜೆಪಿ ಜೊತೆಗೆ ಹೋಗಲ್ಲ. ಅವರು ಬಂದು ನಮ್ಮ ಹತ್ರ ಬಿಜೆಪಿ ಜೊತೆಗೆ ಹೋಗೋ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ವಿ ವಾಂಟ್ ಟು ಬಿ ವಿತ್ ಸೆಕ್ಯುಲರ್ ಪಾರ್ಟಿ ಅಂದ್ರೆ ವೈ ಯು ಶುಡ್ ನಾಟ್ ವೆಲ್ಕಮ್ ದೆಮ್? ಟೆಲ್ ಮಿ. ಒಳ್ಳೆ ಕಥೆ ಆಯ್ತಲ್ಲ. ವೆನ್ ದೇ ಅಕ್ಸೆಪ್ಟೆಡ್ ಮೈ ಐಡಿಯಾಲಜಿ ಐ ಶುಡ್ ವೆಲ್ಕಮ್ ದೆಮ್. ನೋಡಿ, ಪರಿವರ್ತನೆಗೆ ಅವಕಾಶ ಕೊಡಬೇಕಾಗ್ತದೆ, ಅದಕ್ಕೆ ಅವಕಾಶ ಕೊಟ್ಟಿರ್ಬೋದು. ನಾನು ಕೇಳ್ತಾ ಇರ್ತಕ್ಕಂಥ ಏನಂತಂದ್ರೆ TMC ಅಲ್ಲಿ ಇರ್ತಕ್ಕಂಥವ್ರು ಇವತ್ತೇ ಸಪರೇಟ್ ವಿಂಗ್ ಆಗಿ ಸಪರೇಟ್ ಆಗಿ ಕೂತ್ಕೊಂಡು ಹೋರಾಟ ಮಾಡಿದ್ದೆ. ಆದ್ರೆ ಏನಾಗಿದೆ ಗೊತ್ತಾ, ಅವರು ಹೊರಗಡೆ ಹೋಗಿದ್ದ 15 ದಿವಸ ಆಗಿಲ್ಲ ನಾ ಇಂಡಿಯಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ಕೈವಾಡ ಇದ್ದೀರಿ? ಯಾರು ಕೈವಾಡ ಇದ್ದೀರಿ? ಕಂಡಿದ್ರೆ ಕಾಣಲ್ವಾ? ನೀವು ಅವರೆಲ್ಲ ಅಪೋಸಿಷನ್ ಎಲ್ಲ ಎದುರಿಸಿ ಏನಾದರೂ ಮಾಡಿ ನಾಳೆ ಜೈಲ್ಗೆ ಹಾಕ್ತಿದ್ದೀರ ಅಂತೇಳಿ ಹೆದರ್ಕೊಂಡು ನಿಮ್ಗೊಂದು ಸಪೋರ್ಟ್ ಮಾಡ್ಬೇಕಾ? ಜನಾರ್ದನ್ ರೆಡ್ಡಿ ಅದಕ್ಕೆ ನಿಮ್ಗೆ ಯಾಕೆ ಜನಾರ್ದನ್ ರೆಡ್ಡಿ ಸಪೋರ್ಟ್ ಮಾಡಿದ್ರು? ಜನಾರ್ದನ್ ರೆಡ್ಡಿ ರಾಜ್ಯಸಭೆ ಎಲೆಕ್ಷನ್ ಇಸ್ ಡಿಫರೆಂಟ್ ಫ್ರಮ್ ಫಾರ್ಮಿಂಗ್ ಎ ಗವರ್ಮೆಂಟ್. ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಅವ್ರಿಗೆ ಮೆಜಾರಿಟಿ ಇಲ್ಲದೆ ಇರಬೇಕು, ಸಪೋರ್ಟ್ ಬೇಕು ಅಂತ ಹೇಳಿ TMC 20 ಜನಾರ್ದನ್ ರೆಡ್ಡಿ ನಾವು ಕಾಂಪ್ರಮೈಸ್ ಆಗಿದ್ದ ವಿಚಾರದಲ್ಲಿ ಸರ್ಕಾರ ರಚನೆ ಮಾಡಕ್ ಅಲ್ವೇ ಇಲ್ಲ. ರಾಜ್ಯಸಭಾ ಚುನಾವಣೆ ವಿಚಾರಗಳ ಬೇರೆ ಆಗ್ತದೆ. ನಿಮ್ಗೆ ರಾಜ್ಯಸಭೆಗೋಸ್ಕರ ಜನಾರ್ದನ್ ರೆಡ್ಡಿ ರಾಜ್ಯಸಭಾ ಚುನಾವಣೆ 1 ಸೀಟಿಗೋಸ್ಕರ ನೀವು ಇಡೀ ದೇಶದ ರಾಜಕೀಯವನ್ನ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಈ 20 ಜನ ಇದಾರಲ್ಲ, ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಮರಿಬಾರ್ದು. ಆ 20 ಜನ ಇವತ್ತು ಕೋಮುವಾದಿಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದಾದ್ರೆ ಈ ಕೋಮುವಾದಿಗಳು ಕೈವಾಡಲು ಇಂಡಿಯನ್ ಮತ್ತೆ ಪ್ರಜಾತಂತ್ರ ವ್ಯವಸ್ಥೆನ ಕೊಲೆ ಮಾಡ್ತಾ ಇದ್ರೆ ಬಿಜೆಪಿ ಅಂತ ಹೇಳ್ತೀನಿ. ದಟ್ ಇಸ್ ವಾಟ್ ಇಸ್ ಬಿನ್ ಸೀನ್ ಟುಡೇ. ನಾಗರಾಜ್ ಅವರಿಗೆ ತಾನು ಅದ್ಭುತವಾಗಿ ಉತ್ತರ ಕೊಟ್ಟೆ ಅಂತ ನಂಬಿಕೆ ಇರುತ್ತೆ. ನಾನು ನೆನ್ನೆ ಡಿಬೇಟ್ನಲ್ಲೂ ಬೇರೆ ಒಂದು ವಿಷಯಕ್ಕೆ ಈ ಪ್ರಶ್ನೆ ಕೇಳಿದ್ದು, ಇವತ್ತಿನ ಡಿಬೇಟ್ನಲ್ಲಿ ಮತ್ತೆ ಕೇಳ್ತಾ ಇದ್ದೀನಿ. ಬಾಬರಿ ಮಸೀದಿ ಧ್ವಂಸದ ಬಗ್ಗೆ ನನಗೆ ಬೇಜಾರಿದೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರಿ. ಆದರೆ ನನಗೇನು ಬೇಜಾರಿಲ್ಲ, ನನಗೆ ಹೆಮ್ಮೆ ಇದೆ ಅಂತ ಹೇಳಿದವ್ರು ಯಾರು? ಬಾಳಾ ಠಾಕ್ರೆ ಹೇಳಿದ್ರು. ಬಾಳಾ ಸಾಹೇಬ್ ಠಾಕ್ರೆ ಅವರ ಪಕ್ಷದ ಜೊತೆಗೆ ಸೇರ್ಕೊಂಡು ಸರ್ಕಾರ ತಿಳ್ಕೊಳ್ಳಿ ಸರ್, ಒಂದೊಂದು ಸರ್ಕಂಸ್ಟೆನ್ಸ್ ಒಂದು ಹೇಳಿಕೆನ ಇಟ್ಕೊಂಡು ರಾಜಕಾರಣ ಮಾಡ್ಲಿಕ್ಕಾಗಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಂಗ್ ನಡ್ಕೋಬೇಕಂತ ಅದಕ್ಕೆ ಹೇಳಿದ್ ನಾನು. ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ನಾವು ಇವತ್ತು ಚರ್ಚೆ ಆಗ್ತಕ್ಕ ಅನಿವಾರ್ಯತೆ ಇದೆ. ಅವತ್ತು ನಾವು ತಂದಂತ ಕೇಳಿ, ಅವತ್ತು ನಾವು ತಂದಂತ ವಿಚಾರಗಳಿದೆಯಲ್ಲ ಅದನ್ನ ನಿಮಗೆ ಅನುವು ಮಾಡಿಕೊಡ್ಬೇಕಾಗ್ತದೆ. ನಿಮಗೆ ಜನ ಬೆಂಬಲ ಇದೆ, ಸರ್ಕಾರ ರಚನೆ ಮಾಡಿದ್ದೀರಿ, ಅಕ್ಸೆಪ್ಟೆಡ್. ಆದರೆ ಆನೆ ನಡುತ್ತಿದ್ದೇ ದಾರಿ ಅನ್ನೋ ರಂಗ.
ಏನು ಬೇಕಾದರೂ ಯಾರನ್ನ ಬೇಕಾದರೂ ತುಳ್ಕೊಂಡು ನಾವು ದಾಟ್ಕೊಂಡು ಹೋಗ್ಬಿಡ್ತೀವಿ. ಯಾರನ್ನು ಅಂತಿಮವಾಗಿ ತಲುಪಬೇಕಾದ ಭಾರತೀಯ ಜನತಾ ಪಾರ್ಟಿ ತುಳ್ಕೊಂಡೇನು ಹೋಗಿಲ್ಲ. ಯಾವ ಜನಗಳನ್ನ ತುಳ್ಕೊಂಡು ಇವರು ಸರ್ಕಾರ ನಡೆಸಿದ್ರು, ಯಾವ ಜನಗಳನ್ನ ಕೇಂದ್ರ ಸರ್ಕಾರದ ಅನುದಾನಗಳ ಬಂದಾಗ MLAಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಕಮಿಷನ್ಗಳು ತಗೊಂಡು ಇವತ್ತು ವೆಸ್ಟ್ ಬೆಂಗಾಲಲ್ಲೇನು ಜನಗಳೇ ಹೋಗಿ ಅವರನ್ನ ಯಾವ ರೀತಿ ಅವ್ರಿಗೆ ಚೀಮಾರಿ ಆಗ್ತಾ ಇದ್ದಾರೆ ಅದನ್ನೆಲ್ಲ ನೋಡಿದ್ದಾರೆ. ಅಂದ್ರೆ ರಿಸಲ್ಟ್ ಬರೋದಿಷ್ಟು ತನಕ ನೋಡಿ, ಅಸಮಾಧಾನ. ಆದ್ರೆ ನಾ ಕೇಳ್ತಾ ಇದ್ದೀನಿ. ನೀವು ಮಾತಾಡೋದು ನಾನು ಸುಮ್ಮನೆ ಇದ್ದೆ. ನೀವು ಕೇಳಲ್ಲಿ ಅಲ್ಲಿ ವಿರೋಧ ಕೇಂದ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಇವರು ಮಿತ್ರ ಪಕ್ಷಗಳು ನಾವು ಯಾರು ಮುಸ್ಲಿಂ ಅವ್ರ ವಿರುದ್ಧ ಯಾಕೆ ಕ್ಯಾಂಡಿಡೇಟ್ ಹಾಕಿದ್ರಿ? ಅವ್ರ ವಿರುದ್ಧ ಯಾಕೆ ಕ್ಯಾಂಡಿಡೇಟ್ ಹಾಕಿದ್ರಿ? ಅವ್ರ ವಿರುದ್ಧ ಯಾಕೆ ಕ್ಯಾಂಡಿಡೇಟ್ ಹಾಕಿದ್ರಿ? ಅವ್ರ ವಿರುದ್ಧ ಯಾಕೆ ಕ್ಯಾಂಡಿಡೇಟ್ ಹಾಕಿದ್ರಿ ನೀವು? ಕ್ಯಾಂಡಿಡೇಟ್ ಹಾಕ್ಬಾರ್ದಾ? ಅರೆ ಗೌರವ ಅಲ್ರಿ, ಒಬ್ಬ ಮಹಿಳೆ 15 ವರ್ಷ ರಾಜ್ಯ ಆಳಿದ್ದಾರೆ. ಹಾಕೋದು ಬೇರೆ, ಈ ರೀತಿ ಮನೆ ಹಾಳು ಕೆಲಸ ಮಾಡೋದು ಬೇರೆ. ಇವ್ರನ್ನ ನಂಬಿಲ್ಲ ಅವರು, ಈ ರೀತಿ ನಂಬಿಲ್ಲ. ಅದು ಮನೆ ಹಾಳು ಕೆಲಸ ಅಲ್ರಿ. ನಿಮ್ದೊಂದು 3% ವೋಟ್ ಅವ್ರಿಗೆ ಶಿಫ್ಟ್ ಆಗಿದ್ರೆ ಇವತ್ತು 3% ವೋಟ್ ಶಿಫ್ಟ್ ಆಗಿದ್ರೆ ಇಂಥ ಸ್ಥಿತಿಲಿ ಇರ್ತಿದ್ರ ಮಮತಾ ಬ್ಯಾನರ್ಜಿ? ಇವತ್ತು ಮೇ 4ನೇ ತಾರೀಕು ಒಪ್ಕೊಂಡಿದ್ದಾರೆ, ಮೇ 4ನೇ ತಾರೀಕು ತಪ್ಪುಗಳಿಗೆ ಒಂದ್ ನಿಮಿಷ ಗೌರವ ಕೊಡ್ತೀವಿ. ಅವ್ರು ಮಾತಾಡ್ಲಿ, ಈಗ ಮುಖ್ಯಮಂತ್ರಿಗಳಿಗೆ ಅವ್ರು ಮಾತಾಡ್ಲಿ. ಮೇ 4ನೇ ತಾರೀಕುವರೆಗೂ TMC ಅವರ ವಿರುದ್ಧವಾಗಿ ಇವರು ಕೆಲಸ ಮಾಡಿದ್ರು. TMC ವಿರುದ್ಧ ಮಮತಾ ಬ್ಯಾನರ್ಜಿ ವಿರುದ್ಧವಾಗಿ ಇವರು ಮಾತಾಡ್ತಾ ಇದ್ರು. ಏನು ಮೇ 9ನೇ ತಾರೀಕು ರಿಸಲ್ಟ್ ಬಂದಿದ್ದಾದ್ಮೇಲೆ ಇವರಿಗೆ ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ತುಂಬಾ ಪ್ರೀತಿ ಬಂದ್ಬಿಡ್ತು. ಆ ಪಾರ್ಟಿನ ಇವರು ಮರ್ಜ್ ಮಾಡ್ಕೊಳ್ಳೋದಕ್ಕೆ ಜೊತೆಲಿ ಹೋಗಿದ್ದಾರೆ. ಲೆಫ್ಟಿಸ್ಟ್ಗಳನ್ನ UDF LDF ಅಂತ ಹೇಳ್ಬಿಟ್ಟು ಕೇರಳದಲ್ಲಿ ನೀವು ವಿರೋಧ ಮಾಡ್ತೀರಿ, ಕೇಂದ್ರದಲ್ಲಿ INDA ಮಿತ್ರಕೂಟ ಅಲಿಬಾಬಾ ಚಾಲಿಸ್ ಚೋರ್ಸ್ ಅಂತ ಹೇಳ್ಬಿಟ್ಟು ಎಲ್ಲಾರು ನೀವು ಕಳ್ಳರೆಲ್ಲ ಒಟ್ಟಿಗೆ ಕುತ್ಕೊಂಡು ಮೀಟಿಂಗ್ ಮಾಡ್ತೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಮಾಡ್ತಾ ಇರೋದು? ಅವ್ರಿಗೆ ಮೋಸ ಮಾಡಿ ನೀವು NCP ನಿಮ್ ಜೊತೆನಲ್ಲೇ ಇದ್ದಿದ್ದು. NCP ನೀವು ಅವಕಾಶವಾದಿ ರಾಜಕಾರಣ ಮಾಡ್ತೀರಿ, ಅವಕಾಶವಾದಿ ರಾಜಕಾರಣ ಮಾಡ್ತೀರಿ. ನಾಗರಾಜ್ ಯಾದವ್ ಒಳ್ಳೇದಲ್ಲ ಇದು. ನಾಗರಾಜ್ ಯಾದವ್ ಸಂವಿಧಾನ ಕಾಪಾಡ್ತದೆ. ನಿಮ್ಮಂತವ್ರನ್ನೆಲ್ಲ ಬಹಳ ನೋಡಿದ್ದಾರೆ ಈ ದೇಶದ ಜನ. ಮಾತಾಡ್ತಾರೆ ಅಂದ್ರೆ ಏನ್ ನಾಗರಾಜ್ ಯಾದವ್? ನೀವು ಮಾತಾಡೋದೆಲ್ಲ ಶಿಲಾಶಾಸನದಲ್ಲಿ ಕೆತ್ತಿಡೋಂಗ್ ಮಾತಾಡ್ತೀರ. ಶಿಲಾಶಾಸನದಲ್ಲಿ ಕೆತ್ತಿಡೋಂಗ್ ಮಾತಾಡ್ತೀರ. ಅಲ್ಲಿ ನೀವು ಮಾತಾಡೋದಲ್ಲ ಶಿಲಾಶಾಸನದಲ್ಲಿ ಕೆತ್ತಿಡಂಗಿರುತ್ತ. ಮಾತಾಡ್ಲಿ ಅವರು. ಅದನ್ನ ಜನ ತೀರ್ಮಾನ ಮಾಡ್ತಾರೆ ಬಿಡ್ರಿ. ಜನ ತೀರ್ಮಾನ ಮಾಡ್ತಾರ್ರಿ ಯಾರ ಐಡಿಯಾಲಜಿಕಲಿ ಕರೆಕ್ಟ್ ಇದಾರೆ, ಯಾರ ಐಡಿಯಾಲಜಿಕಲಿ ಕರಪ್ಟ್ ಇದಾರೆ ಅಂತ ಜನ ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಮಾತಾಡಕ್ ಬಿಡಿ, ಅವ್ರಿಗೆ ಮಾತಾಡಕ್ ಬಿಡಿ, ಅವ್ರಿಗೆ ಮಾತಾಡಕ್ ಬಿಡಿ. ನೀವು ಕೋಮುವಾದಿಗಳು, ನೀವು ದೇಶ ವಿರೋಧಿಗಳು. ಭಾರತೀಯ ಜನತಾ ಪಾರ್ಟಿ ಮುನಿಸ್ವಾಮಿ ಅವರೇ ಕೇಳ್ತಾ ಇರೋ ಪ್ರಶ್ನೆ ಅಷ್ಟೇ. ಹೌದ್ರಿ, ರಾಜಕೀಯವಾಗಿ ನಿಮ್ಗೆ ಅಪ್ಪರ್ ಹ್ಯಾಂಡ್ ಇದೆ, ಬಿಜೆಪಿಯ ಪರವಾಗಿ ಒಂದು ಜನಾಭಿಪ್ರಾಯ ಇದೆ. ಹಂಗಂತ ಸ್ಥಳೀಯ ಪಕ್ಷಗಳನ್ನ, ಪ್ರಾದೇಶಿಕ ಪಕ್ಷಗಳನ್ನ ಒಡೆದು ನಾವ್ಯಾರು ಹೋಗಿಲ್ಲ ಸರ್. ಪ್ರಜಾಪ್ರಭುತ್ವ ದೇಶದಲ್ಲಿ ಈಗ ನಮ್ಮಲ್ಲಿ ಯಾರಾದ್ರೂ ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಮುಖಂಡರುಗಳಾಗಿ TMC ಅಲ್ಲಿ ಇರ್ತಕ್ಕಂಥ MP-ಗಳನ್ನಾಗ್ಲಿ ರಾಜ್ಯಸಭೆ ಏನದೆಲ್ಲ ಕ್ಯಾಮರಾ ಮುಂದೆ ನಡಿಬೇಕಾ? ನಾಗರಾಜ್ ಯಾದವ್ ನಾನು ನಾಗರಾಜ್ ಯಾದವ್ ನಾನು ಕೇಳ್ತಾ ಇದ್ದೀನಿ ಅವ್ರನ್ನ. ನಿಮ್ದು ಏನು ಕುಮ್ಮಕ್ಕಿಲ್ದೆ ಆಗುತ್ತಾ ಸರ್ ಇದೆಲ್ಲ? ನಮ್ಮ ಇವ್ರನ್ನ ನೋಡಿ ಕಾಂಗ್ರೆಸ್ ಅವ್ರ ಜೊತೆಲಿ ಹೋಗ್ಬಾರ್ದು. ಇವ್ರು ಯಾವ ರೀತಿ ಚುನಾವಣೆಯಲ್ಲಿ ನಾವು ಸೋಲೋದಕ್ಕೆ ಕಾರಣರಾದ್ರು ಅಂತ ಹೇಳಿ ಇವತ್ತು ಮಮತಾ ಬ್ಯಾನರ್ಜಿ ಅವ್ರನ್ನು ವಿರೋಧ ಮಾಡ್ಕೊಂಡು ಅಲ್ಲಿರ್ತಕ್ಕಂಥವ್ರು ಯಾವ ರೀತಿ ದೇಶದ ಪರವಾಗಿರ್ಬೇಕು, ಈ ದೇಶದ ಪರವಾಗಿದ್ರೆ ನಮ್ಗೆ ಉಳಿಗಾಲ ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡು ಇವತ್ತು ಪ್ರತಿಯೊಂದು ಪ್ರಜೆನೂ ಅಂದ್ರೆ ಏನೀಗ ಬಿಜೆಪಿ ಜೊತೆಗಿರೋರೆಲ್ಲ ದೇಶದ ಪರವಾಗಿದ್ದಾರೆ, ಉಳಿದವರು ದೇಶದ ವಿರುದ್ಧ ಇದ್ದಾರೆ ಅಂತ. ದೇಶದ ಸುರಕ್ಷತೆ ದೃಷ್ಟಿಯಲ್ಲಿ ಆ ಬಾರ್ಡರ್ಗಳಲ್ಲಿ ನೀವು ಅಲ್ಲಿ ಫೆನ್ಸಿಂಗ್ ಹಾಕೋದಕ್ಕೆ ಬಾರ್ಡರ್ ಸೆಕ್ಯೂರಿಟಿಗೂ ನೀವು ಜಾಗನೂ ಕೊಟ್ಟಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಏನಿಲ್ಲ. ಅದನ್ನ ಮೊದಲೇ ಮಾತಾಡಬಹುದಾಗಿತ್ತಲ್ರಿ ಅವರು. ತೃಣಮೂಲ ಕಾಂಗ್ರೆಸ್ MLAಗಳು ಮೊದಲೇ ಹೇಳಬಹುದಾಗಿತ್ತು. ನಾಗರಾಜ್ ಯಾದವ್ ನಾನು ಕೇಳ್ತಾ ಇದ್ದೀನಿ ನಾಗರಾಜ್ ಯಾದವ್. ಒಂದು ಪ್ರಧಾನಮಂತ್ರಿ ಅವರು ಯಾರೋ ನಾರ್ತ್ ಕಡೆಯವರು ಬರ್ತಾರೆ,
ಯಾರೋ ಮುನಿಸ್ವಾಮಿ ಅವರೇ, ಇವ್ರಿಗೆ ಸಂಬಂಧ ಇಲ್ಲ ಅನ್ನೋದು ಮುನಿಸ್ವಾಮಿ ಅವರೇ, ಹೇಳ್ತಾ ಇದ್ರು. ಮಮತಾ ಬ್ಯಾನರ್ಜಿ ಅವರು ಬಾರ್ಡರ್ನಲ್ಲಿ ಫೆನ್ಸ್ ಹಾಕೋದಕ್ಕೆ ಜಾಗ ಕೊಟ್ಟಿಲ್ಲ ಅನ್ನೋ ಅಸಮಾಧಾನಕ್ಕೆ ಇವ್ರು ಬಂದು ಬಿಜೆಪಿನ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ ಅಧಿಕಾರದಲ್ಲಿದ್ದಾಗ ಏನು ಬಾಯಲ್ಲಿ ಕಡುಬು ಸಿಕ್ಕಾಕೊಂಡಿತ್ತ ಇವ್ರಿಗೆ? ಹಿಂಗ್ಯಾಕೆ ಮಾಡ್ತಿದ್ದೀರಿ ಮಮತಾ ಬ್ಯಾನರ್ಜಿ ಅವರೇ? ಕೊಡಿಯಲ್ಲಿ BSFನವ್ರು ಬೇಲಿ ಹಾಕ್ಲಿ ಅನ್ನೋದಕ್ಕೆ. ಅವತ್ತಿಂದನೂ ನರೇಂದ್ರ ಮೋದಿಯವರು ಆಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ದೇಶದ ವಿಷಯ ಬಂದಾಗ ಅವರಲ್ರಿ ಅಲ್ಲಿ ಯಾವ ಅವ್ರು ಕೇಳ್ತಾ ರೀತಿ ಪ್ರಶ್ನೆ ಕೇಳಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ನೀವು ಯಾರ ಬಗ್ಗೆ ಮಾತಾಡ್ತೀರಿ? ದೇಶದ ಅವ್ರು ವಿಷಯ ಬಂದಾಗ ಈ ಸಂದರ್ಭದಲ್ಲಿ ನಾನು ನಿಮ್ಮ ಕೇಳ್ತಾ ಹತ್ರ ಮಾತಾಡ್ತಾ ಇದ್ದೆ ನಾನು. ಅವ್ರು ನಾಗರಾಜ್ ಸರ್ ಹತ್ರ ಕೇಳ್ತಾ ಮಾತಾಡ್ತಾ ಇದ್ದೀನಿ. ಇದ್ದೀನಿ. ಐ ಆಮ್ ಟೆಲಿಂಗ್ ಯು. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಪ್ರಶ್ನೆನೇ ಎ ಅಂದ್ರೆ ಬಿ ಆನ್ಸರ್ ನಿಮಿಷ ಮಾಡ್ತಾರೆ. ಅದನ್ನ ಅವ್ರು ಕೇಳಿ ನೀವ್ ಯಾಕೆ ಕೇಳ್ತೀರಿ? ನಾನು ಅವ್ರಿಗೆ ಹೇಳ್ತೇನೆ. ಇಲ್ಲಿ ವಿರೋಧ ಪಕ್ಷದವ್ರು ನೀವು ಅಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಇವತ್ತು ಏನ್ ನಡೀತಾ ಇದೆ ದೇಶದಲ್ಲಿ, ಯಾವ ರೀತಿ ಇವರೆಲ್ಲ ಬರ್ತಾ ಇದ್ದಾರೆ, ಅರಾಜಕತೆ ನೀವು ಮಾಡಿರ್ತಕ್ಕಂಥದ್ದು, ನಾವಲ್ಲ. ಡೆಮಾಕ್ರಸಿಯ ಕಗ್ಗೊಲೆ. ಮಮತಾ ಬ್ಯಾನರ್ಜಿ ಜೊತೆಯಲ್ಲಿ ಬಿಟ್ಟು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಬಂದು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರ್ಕೊಂಡಂಥ ಸಂದರ್ಭದಲ್ಲಿ ಏನಕ್ಕೆ ಬಂದ್ರು ಅಂತೇಳಿ ಅವ್ರನ್ನ ಕ್ವಶನ್ ಮಾಡಬೇಕು. ಏತಕ್ಕೋಸ್ಕರ ಬಂದ್ರಿ? ಮಮತಾ ಬ್ಯಾನರ್ಜಿ ಅವರು ನಿಮ್ಮನ್ನ ಜೊತೆಲಿ ಇಟ್ಕೊಂಡು ಏನೇನು ನಿಮ್ಮ ಕಣ್ಣಲ್ಲಿ ಆಟ ಆಡ್ಸಿದ್ರು, ಏನೇನು ದೇಶ ವಿರೋಧಿ ಚಟುವಟಿಕೆಗಳು ಮಾಡಿಸಿದ್ರು, ಆದ್ರೆ ಮಾಡೋದ ಕುಮ್ಮಕ್ಕೆ ಯಾರು, ಏನಕ್ಕೋಸ್ಕರ ಬೇಸಕ್ಕೆ ಬಂದಿದ್ದೀರಿ ಅಂತೇಳಿ ಅವ್ರನ್ನೇ ಕೇಳಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈ ವಾರ ನ್ಯೂಸ್ ಅವರ್ ಸ್ಪೆಷಲ್ಲಿಗೆ ಮತ್ತೆ ಶಿವರಾಮ್ ಹೆಬ್ಬಾರನ್ನ ST ಸೋಮಶೇಖರ್ನ ಕರೆಯೋಣ ಪ್ರಶಾಂತ್, ಅವ್ರ ಹತ್ರ ಕೇಳೋಣ ಯಾವ ಕಾರಣಕ್ಕಾಗಿ ಅಂಥದ್ದೊಂದು ನಿರ್ಧಾರ ತಗೊಳ್ಬೇಕಾದ ಅನಿವಾರ್ಯತೆ ಅವ್ರಿಗೆ ಬಂತು. ವಿಪರ್ಯಾಸ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.